ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. 6 ಜನ ಇದರಲ್ಲಿ ರೇಸಲ್ಲಿ ಇದ್ದಾರೆ. ಈಗ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ. ಏನಕ್ಕೆ ಅಂತಂದ್ರೆ ಲೆಟರ್ನ ಬಿಟ್ಕೊಟ್ಟಿದ್ದಾರೆ. ಈಗ ಈ ಒಂದು ತ್ಯಾಗಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಏನೊಂದು ತ್ಯಾಗ ಮಾಡಿದ್ದಾರೆ, ಈ ತ್ಯಾಗ ತುಂಬಾ ದೊಡ್ಡದು ಅಂತ ಅಂದ್ಬಿಟ್ಟು ಜಾನ್ವಿ ಅವರ ಬಾಯಲ್ಲಿ ಬಂದಿದೆ. ನಿಮ್ಮ ಒಂದು ತ್ಯಾಗದಿಂದ ಈಗ ನಾನು ಕ್ಯಾಪ್ಟನ್ಸಿ ಓಟಕ್ಕೆ ಬಂದಿದ್ದೀನಿ ಅಂತ ಕೂಡ ಇಲ್ಲಿ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಇದೇ ನಡೀತಿರೋದು. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಬಂದ್ಬಿಟ್ಟಿದೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ, ಈಗ ಬಿಗ್ ಬಾಸ್ ಮನೆಗೆ ಎಲ್ಲ ಪ್ರೇಕ್ಷಕರು ಕೂಡ ಬಂದಿದ್ದಾರೆ, ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾರ್ಯಾರಿಗೆ ಯಾರ್ಯಾರು ಇಷ್ಟನೋ ಈಗ ಅಲ್ಲಿ ವೋಟ್ ಮಾಡಬೇಕಿದೆ. ಈಗ ಸ್ಪರ್ಧಿಗಳೆಲ್ಲರೂ ಕೂಡ ಬಂದು ಮಾತಾಡ್ಬೇಕಲ್ವಾ. ಇವಾಗ ಅಭಿ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಮತ್ತೆ ರಿಷಾ ಅವ್ರು ಇರ್ಬೋದು. ನೀವು ನೋಡಿರ್ಬೋದು, ಈಗ 6 ಜನ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ಮಾತಾಡ್ತಾರೆ. ಏನ್ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಜನ ಪ್ರಿಪೇರ್ ಕೂಡ ಇಲ್ಲಿ ಆಗಿದ್ದಾರೆ. ಮಾಡು ಅವ್ರು ಬಂದ್ಬಿಟ್ಟು ಸ್ಪಂದನ ಅವ್ರದ್ದು ಸ್ವಲ್ಪ ಇಲ್ಲಿ ಕೇಳ್ತಾ ಇದ್ರು. ಇಲ್ಲಿ ಸ್ಪಂದನ ಸ್ವಲ್ಪ ಹೇಳ್ತಿದ್ರು, ಈ ರೀತಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ರಘು ಅವರು ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಜಾನ್ವಿ ಅವರು, ಅಶ್ವಿನಿ ಅವರು ಇಬ್ರು ಕೂಡ ಇದ್ದಾಗ ಬಂದು ಕೇಳಿದಾಗ ಸ್ಟಾಪ್ ಮಾಡಿಬಿಡಿ, ಯಾಕಂದ್ರೆ ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ ಮರ್ತೋಗ್ಬಿಡ್ತೀನಿ ಅಂತ ಇಲ್ಲಿ ರಘು ಅವ್ರು ಹೇಳಿದ್ರು. ಫಸ್ಟ್ ಕೇಳಿದ್ರು, ಬಟ್ ಅವ್ರು ಹೇಳೋದನ್ನ ಕೇಳಿ ಅವ್ರೇನು ಹೇಳಬೇಕು ಅಂತ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ರು. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ ಆಗಿರೋದು ಯಾರಪ್ಪ ಅಂತಂದ್ರೆ ಜಾನ್ವಿ ಅವರು. ನಾನಿವಾಗ ಆಟ ಆಡ್ಕೊಂಡು ಬಂದಿಲ್ಲ ಇಲ್ಲಿ, ಅಂದ್ರೆ ಏನೇ ಒಂದು ಗೇಮ್ ಇಲ್ವಲ್ಲ, ಗೆದ್ಕೊಂಡು ಬಂದಿಲ್ಲ. ನೀವು ತ್ಯಾಗ ಮಾಡಿದಕ್ಕೆ, ನೀವು ಬಿಟ್ಕೊಟ್ಟಿಕ್ಕೆ ನಾನು ಇಲ್ಲಿ ಇರೋದು ಅಂತ ಅಂದ್ಬಿಟ್ಟು ಈಗ ಜಾನ್ವಿ ಅವರು ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ದಾರೆ. ಆಲ್ಮೋಸ್ಟ್ ನೆಸೆಸಿಟಿ ಇಲ್ಲ. ಏನಕ್ಕೆ ಅಂತಂದ್ರೆ ಅವರಿಲ್ಲಿ ಬಲೆ ಬೀಸಿದ್ದಾರೆ. ಇದು ಜಾನ್ವಿ ಅವ್ರಿಗೆ ಅರ್ಥ ಆಗ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಏನಪ್ಪ ಹೇಳಬೇಕು ಅಂತಂದ್ರೆ, ಇವಾಗ ಎಲ್ಲರೂ ಕೂಡ ಪ್ರೇಕ್ಷಕರು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಇವ್ರು ಏನಂತ ಕೇಳ್ಕೋಬೇಕು ಅಂತಂದ್ರೆ, ಇದಕ್ಕೆ ಅಡ್ವೈಸ್ ಮಾಡ್ತಿರೋದು ಅಶ್ವಿನಿ ಅವರು. ಇಲ್ಲಿ ಸ್ವಲ್ಪ ಈ ಒಂದು ಪಾಯಿಂಟ್ನ ಹೈಲೈಟ್ ಮಾಡಿಬಿಟ್ಟು ಹೇಳು ಅಂತ ಅಂದ್ಬಿಟ್ಟು ಜಾನ್ವಿ ಅವ್ರಿಗೆ ಹೇಳಿದ್ರು. ಆ ಒಂದು ಪಾಯಿಂಟ್ ಏನಂದ್ರೆ, ಇವಾಗ ಇಬ್ರು ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ. ಮೊದಲನೇದಾಗಿ ರಘು ಅವ್ರು ಕ್ಯಾಪ್ಟನ್ ಆಗಿದ್ರು, ಮತ್ತೀಗ ಧನುಷ್ ಅವರು. ಇಬ್ರು ಕೂಡ ಗಂಡು ಮಕ್ಕಳೇ. ಇನ್ನು ಹೆಣ್ಮಕ್ಳು ಯಾರು ಆಗಿಲ್ಲ ಅನ್ನೋದನ್ನ ಹೇಳು ಸ್ವಲ್ಪ ಅಂತ ಅಂದ್ರು. ಅದು ಒಳ್ಳೇದೇ, ಹೌದು. ಇವಾಗ ಹೆಣ್ಮಕ್ಳಿಗೂ ಕೂಡ ಸಿಗ್ಬೇಕಲ್ವಾ ಚಾನ್ಸು. ಬರೀ ಗಂಡು ಮಕ್ಕಳೇ ಆಗ್ತಿದ್ರೆ ಹೇಗೆ? ಇದು ಒಳ್ಳೆ ವಿಚಾರ. ಆದ್ರೆ ಈಗ ಇಲ್ಲಿ ಕೇಳ್ತಾರೆ ಯಾರ್ಯಾರು ಇರೋದು ಅಂತ ಕೇಳಿದಾಗ ಹೆಣ್ಮಕ್ಳಲ್ಲಿ ಇಲ್ಲಿ ರಿಷಾ ಅವರು, ಮತ್ತೆ ಇಲ್ಲಿ ಕಾವ್ಯ ಅವರು, ಮತ್ತೆ ಜಾನ್ವಿ ಅವರು. ಇಲ್ಲಿ ರಿಷಾನ ಬಿಟ್ಟಾಕ್ಬಿಡು, ಅವ್ಳು ರೇಸಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಅಂದ್ರೆ ನೋಡಿ, ಇಲ್ಲಿ ರಿಷಾ ಅವ್ರ ಜೊತೆನೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಅವ್ರ ಬಗ್ಗೆ ಎಂತ ಒಪಿನಿಯನ್ ಇದೆ ಅಂತಂದ್ರೆ, ಅವಳು ರೇಸಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು. ಅವ್ರಿಗೆ ಚೆನ್ನಾಗಿ ಗೊತ್ತು ರಿಷಾ ಅವರು ಮಾಡ್ತಾ ಇರೋದು ತಪ್ಪು ಅಂತ ಅಂದ್ಬಿಟ್ಟು. ಆದ್ರೆ ಅದ್ರ ಬಗ್ಗೆ ಇಲ್ಲಿ ಯಾವುದೇ ಒಂದು ಒಪಿನಿಯನ್ ಕೂಡ ಇಲ್ಲಿ ಅವರು ವ್ಯಕ್ತಪಡಿಸ್ಲಿಲ್ಲ ಗಿಲ್ಲಿ ಅವ್ರಿಗೆ ಹೊಡೆದಾಗ. ಆದ್ರೆ ಇಲ್ಲಿ ಕ್ಯಾಪ್ಟನ್ಸಿದು ಏನೊಂದು ಇವಾಗ ಕೊಟ್ಟಿದಾರೋ ಚಟುವಟಿಕೆ, ಇದಕ್ಕೆ ಹೇಳ್ತಿದ್ದಾರೆ ಅವಳನ್ನ ಬಿಟ್ಟಾಕ್ಬಿಡು ಅಂತಂದ್ಬಿಟ್ಟು ಹೇಳಿದ್ರು. ಇನ್ನು ರೇಸಲ್ಲಿ ಇರೋದು ನೀನು ಮತ್ತೆ ಕಾವ್ಯ. ಇಲ್ಲಿ ಕಾವ್ಯ ಅವ್ರಿಗೆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಬಂದಾಗ ಇಲ್ಲಿ ವೋಟ್ ಅಂತ ಕೇಳಬೇಕಿತ್ತು. ಆಲ್ಮೋಸ್ಟ್ ಎಲ್ರಿಗೂ ಇಲ್ಲಿ ನೆನಪಿರುತ್ತೆ ಬಿಗ್ ಬಾಸ್ ನೋಡ್ತಿರೋರಿಗೆ. ಇಲ್ಲಿ ಕಾವ್ಯ ಅವರು ಹೋಗ್ಬಿಟ್ಟು ಅಶ್ವಿನಿ ಗೌಡ ಹತ್ರ ವೋಟ್ ಕೇಳಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇತ್ತು, ಅದರಲ್ಲೂ ಕೂಡ ಇಲ್ಲಿ ಅವರು ಅಶ್ವಿನಿ ಗೌಡ ಹತ್ರ ಹೋಗಿ ವೋಟ್ ಕೇಳಿಲ್ಲ. ಇಲ್ಲಿ ಕೇಳಿಲ್ಲ ಅಂತಾನೆ ಒಂದು ದೊಡ್ಡ ಜಗಳ ಆಡ್ಬಿಟ್ರು. ಆಲ್ಮೋಸ್ಟ್ ಏನೇ ಬಾರೆ ಅನ್ನೋ ಏಕವಚನ ಕೊಡುಗಳು ಕೂಡ ಇಲ್ಲಿ ಆಯ್ತು. ಅವಾಗ ಈ ರಕ್ಷಿತ್ ಅವ್ರ ಮೇಲೆ ಕೂಡ ಬ್ಲೇ ಆಯ್ತು. ಇಲ್ಲಿ ಇವರು ಈ ತರ ಕೇಳ್ಕೊಳ್ಳಿಲ್ಲ. ಈ ಒಂದು ಪಾಯಿಂಟ್ ನ ಹೈಲೈಟ್ ಮಾಡ್ಬಿಟ್ಟು ಹೇಳು ಅಂತ ಅಂದ್ಬಿಟ್ಟು ಇವಾಗ ಅಶ್ವಿನಿ ಗೌಡ ಅವರು ಜಾನ್ವಿ ಅವರಿಗೆ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ನೋಡೋಣ ಜಾನ್ವಿ ಅವರು ಏನೇನು ಮಾತಾಡ್ತಾರೆ, ಏನೇನು ಬಿಡ್ತಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇವಾಗ ಅವರೊಂದು ವರ್ಡ್ ಹೇಳಿದ್ರು ಕಾವ್ಯ ಅವ್ರಿಗೆ, ಇಲ್ಲಿ ಯೋಗ ಯೋಗ್ಯತೆ ಅಂತ ಅಂದ್ಬಿಟ್ಟು ಎರಡೂ ಕೂಡ ಇರಬೇಕು. ಆಲ್ಮೋಸ್ಟ್ ಇವಾಗ ಅವ್ರಿಗೆ ಯೋಗ ಇದೆ, ಗೆದ್ರೆ ಯೋಗ್ಯತೆ ಇದೆ ಅಂತ ಅಂದ್ಬಿಟ್ಟು ಅನ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರನ್ನ ಇಲ್ಲಿ ಡಾಮಿನೇಟ್ ಮಾಡು ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡ್ದಂಗೆ ಆಯ್ತು. ಇಲ್ಲಿ ಫಸ್ಟಿಗೆ ಅವ್ರಿಗೊಂದು ಚಾನ್ಸ್ ಸಿಕ್ಕಿದಾಗ ಏನೇ ಒಂದು ಇರ್ಬೋದು, ಜಗಳ ಇರ್ಬೋದು, ಕದರ ಇರ್ಬೋದು, ಬಟ್ ಆ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕಿತ್ತಲ್ಲ. ಅವಾಗೇ ಇಲ್ಲಿ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿಲ್ಲ. ಇಲ್ಲಿ ಅವರು ಅರ್ಹರಿಲ್ಲ, ನಾನು ಕ್ಯಾಪ್ಟನ್ ಆಗಿ ಅರ್ಹ ಅಂತ ಅಂದ್ಬಿಟ್ಟು ಮಾತಾಡು ಅಂತ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ಇಲ್ಲಿ ಜಾನ್ವಿ ಅವ್ರಿಗೆ ತುಂಬಾನೇ ಎಮೋಷನ್ ಆಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಲೆಟರ್ ಬಿಟ್ಕೊಟ್ರಲ್ವಾ. ಯಾಕಂತಂದ್ರೆ ಅವ್ರು ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಲೆಟರ್ ಬಿಟ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಿಕ್ಕಾಪಟ್ಟೆ ಇವಾಗ ಮತ್ತೆ ಮುಂಚೆ ಹೇಗಿದ್ರು ಅದೇ ರೀತಿ ಕ್ಲೋಸ್ ಆಗಿದ್ದಾರೆ. ನೋಡೋಣ ವೀಕ್ಷಕರೇ, ಸದ್ಯ ಇವಾಗ ಜಾನ್ವಿ ಅವ್ರಿಗೆ ಈ ರೀತಿಯಾಗಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಇಲ್ಲಿ ರಿಷಾ ಅವರು ರೇಸಲ್ಲಿಲ್ಲ, ಜಾನ್ವಿ ಅವರು ಮತ್ತೆ ಇವಾಗ ಕಾವ್ಯ ಅವರು ಇಬ್ರು ಕೂಡ ರೇಸಲ್ಲಿದ್ದಾರೆ. ಇನ್ನೊಂದು ವರ್ಡ್ ಹೇಳ್ತಾರೆ, ಇಲ್ಲಿ ನಾನು ಮನಸಾರೆ ಬಿಟ್ಕೊಟ್ಟಿದ್ದೀನಿ, ಯಾಕಂತಂದ್ರೆ ನನಗೆ ಬಾಯಲ್ಲೊಂದು ಮನಸ್ಸಲ್ಲೊಂದು ಬರಲ್ಲ, ಇವಾಗ ನೀನು ಒಳ್ಳೇದು ಆಗೇ ಆಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೋಡೋಣ ಇಲ್ಲಿ ಅವರು ಮನಸಾರೆ ಮಾಡಿದಾರೋ ಇಲ್ಲ ಅಂತಂದ್ರೆ ಒಂದು ಬಲೆ ಹೆಣ್ದಿದಾರೋ, ಆ ಬಲೆಗೆ ಬಿದ್ದಿದಾರೋ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಆದರೆ ಹೇಳಿದಂತೂ ಕನ್ಫರ್ಮು ಲೈವಲ್ಲಿ ಇವಾಗ ನಾನು ಕೂಡ ನೋಡ್ತಿದ್ದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈಗ 6 ಜನ ಈಗ ಇದ್ದಾರೆ. ಅಭಿಷೇಕ್ ಅವರು, ಮತ್ತೆ ಇಲ್ಲಿ ರಘು ಅವರು, ಮಾಳು ಅವರು, ರಿಷಾ ಅವರು, ಕಾವ್ಯ ಅವರು, ಜಾನ್ವಿ ಅವರು. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಏನೋ ಇದ್ದಾರೆ. ಟೋಟಲ್ ಆಗಿ 6 ಜನ ಇವಾಗ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕು, ಯಾರಿಗೆ ಇಲ್ಲಿ
ಎಬಿಲಿಟಿ ಇದೆ, ಮತ್ತು ಇಲ್ಲಿ ಯಾರಿಗೆ ಯೋಗ ಯೋಗ್ಯತೆ ಎರಡೂ ಕೂಡ ಇದೆ ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ. ನಿಮ್ಮ ಸಪೋರ್ಟ್ ಯಾರಿಗಿದೆ ವೀಕ್ಷಕರೇ? ಆಲ್ಮೋಸ್ಟ್ ಇವಾಗ ಅಲ್ಲಿ ಯಾರು ಓಟ್ ಬರುತ್ತೆ ಅವ್ರು ಆಗ್ತಾರೆ, ಬಟ್ ಜನಗಳ ಅಭಿಪ್ರಾಯನೇ ಇಲ್ಲಿ ಬೇರೆ ಇದ್ದೇ ಇರುತ್ತೆ. ಆಲ್ಮೋಸ್ಟ್ 6 ಜನದಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಈ ವಾರದ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.